ಎಲ್ಲರಿಗೂ ನಮಸ್ಕಾರ. ಕಳೆದ ವಿಡಿಯೋಲಿ ನಾವು ಅಲರ್ಜಿಕ್ ರೈನೈಟಿಸ್ ಬಗ್ಗೆ ಮಾತಾಡ್ತಾ ಇರುವಾಗ ದುರ್ಮಾಂಸಗಳು ಬೆಳೆಯೋ ಚಾನ್ಸಸ್ ಇರುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಹಾಗಿದ್ದಲ್ಲಿ ಈ ದುರ್ಮಾಂಸ ಇನ್ನ ಯಾರ್ಯಾರಲ್ಲಿ ಕಾಮನ್ ಆಗಿರುತ್ತೆ? ಒಂದು ನಿಮ್ಗಾಗ್ಲೇ ಗೊತ್ತಿರೋ ಹಾಗೆ ಅಲರ್ಜಿಕ್ ರೈನೈಟಿಸ್ ಇರೋ ಪೇಷಂಟ್‌ಗೆ. ಎರಡನೇದು ಪದೇ ಪದೇ ಸೈನಸೈಟಿಸ್ ಆಗ್ತಾ ಇರೋ ಪೇಷಂಟ್ಸ್ ಮೂಗಲ್ಲಿ ದುರ್ಮಾಂಸ ಬೆಳೆಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಮೆಡಿಕಲ್ ಟರ್ಮಿನಾಲಜೀಸ್ ಅಲ್ಲಿ ಸೈನೋನೇಸಲ್ ಪಾಲಿಪೋಸಿಸ್ ಅಂತ ಹೇಳ್ತೇವೆ. ಸೊ ಈ ತರ ಕಾಯಿಲೆ ಇರೋ ಪೇಷಂಟ್ಸ್‌ಗೆ ಏನ್ ತೊಂದ್ರೆ ಆಗುತ್ತೆ? ಮೊದಲನೇದಾಗಿ ಮೂಗಲ್ಲಿ ದುರ್ಮಾಂಸ ಇರೋದ್ರಿಂದ ಮೂಗು ಕಂಪ್ಲೀಟ್ ಆಗಿ ಬ್ಲಾಕ್ ಆಗೋಗ್ಬಿಟ್ಟಿರುತ್ತೆ. ಸೊ ಯಾವಾಗ್ಲೂ ಬಾಯಲ್ಲೇ ಉಸಿರಾಡ್ತಾ ಇರ್ತಾರೆ. ಬಾಯಿ ತುಂಬಾ ಒಣಗ್ತಾ ಇರುತ್ತೆ. ಕರೆಕ್ಟ್ ಆಗಿ ನಿದ್ದೆ ಆಗಿರಲ್ಲ. ಡಾರ್ಕ್ ಸರ್ಕಲ್ಸ್ ಬರುತ್ತೆ. ಗೊರ್ಕೆ ಹೊಡಿತಾ ಇರ್ತಾರೆ. ಮಾತಾಡಿದಾಗ ಮೂಗಲ್ಲೇ ಮಾತಾಡ್ತಾ ಇದ್ದಾರೆ ಅನ್ನೋ ತರ ಅನ್ಸುತ್ತೆ. ವಾಸನೆಗಳು ಕರೆಕ್ಟ್ ಆಗಿ ಅಪ್ರಿಶಿಯೇಟ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ತಲೆನೋವು, ತಲೆ ಭಾರ ಅನ್ನಿಸ್ತಾ ಇರುತ್ತೆ. ಸೊ ಹೀಗಿದ್ದಾಗ ಏನ್ ಮಾಡ್ಬೇಕು? ಡೆಫಿನೆಟ್ಲಿ ನಿಮ್ಮ ಹತ್ರ ಇರೋ ENT ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ನೀವು ಕನ್ಸಲ್ಟ್ ಮಾಡಿದಾಗ ಒಂದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಮೆಡಿಸಿನ್ಸ್ ಕೊಡ್ತಾರೆ. ಎರಡನೇದಾಗಿ ನಿಮ್ಮ ದುರ್ಮಾಂಸಗಳು ಎಷ್ಟು ಮಟ್ಟಿಗಿದೆ ಅಂತ ನೋಡ್ಕೊಂಡು ಆಪರೇಷನ್ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಡಾಕ್ಟರ್ಸ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಆದ್ರೆ ನೀವೇನ್ ಮಾಡ್ತೀರಾ? ಅಕ್ಕಪಕ್ಕದ ಮನೆಯವರು, ರಿಲೇಟಿವ್ಸೋ, ಫ್ರೆಂಡ್ಸೋ ಯಾರೋ ಹೇಳಿರ್ತಾರೆ. ಇಲ್ಲ ನಮಗ್ ಗೊತ್ತಿರೋರೊಬ್ರು ಹಿಂಗೆ ಮೂಗಲ್ಲಿ ದುರ್ಮಾಂಸ ಇತ್ತು ಅಂತ ಆಪರೇಷನ್ ಮಾಡಿಸ್ಕೊಂಡಿದ್ರು. ಆದ್ರೆ ಅದು ಮತ್ತೆ ವಾಪಸ್ ಬಂದಿದೆ. ಅದಕ್ಕೆ ನೀವು ಮಾಡ್ಸಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ನೀವು ಕನ್ಸಲ್ಟ್ ಮಾಡಿರೋ ಡಾಕ್ಟರ್‌ನ ನಂಬೋದು ಬಿಟ್ಟು, ಅಕ್ಕಪಕ್ಕ ಮನೆಯವ್ರು ಹೇಳಿರೋದನ್ನ ನಂಬ್ತೀರಾ. ಆದ್ರೆ ಇದು ಕರೆಕ್ಟಾ? ಮೂಗಲ್ಲಿ ದುರ್ಮಾಂಸ ಬೆಳೆದಾಗ ಅದಕ್ಕೆ ಮೆಡಿಸಿನ್ಸ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವಶ್ಯಕತೆ ಆಪರೇಷನ್ ಇರುತ್ತೆ. ಸೊ ಇದೆರಡು ಜೊತೆಯಾಗಿ ಹೋಗ್ಬೇಕು. ಮೊದಲನೇದಾಗಿ ನೀವು ಆಪರೇಷನ್ ಮಾಡಿಸಿದ ತಕ್ಷಣ ಪಾಲಿಪ್ಸ್ ಪರ್ಮನೆಂಟ್ ಆಗಿ ಹೋಗಲ್ಲ. ಯಾಕೆ ಹೇಳಿ? ಇದು ಯಾಕೆ ಶುರುವಾಗಿದ್ದು? ನಿಮ್ಗೆ ಅಲರ್ಜಿ ತೊಂದರೆ ಇರೋದ್ರಿಂದ ಅಥವಾ ನಿಮ್ಗೆ ಪದೇ ಪದೇ ಸೈನಸೈಟಿಸ್ ಆಗ್ತಾ ಇರೋದ್ರಿಂದ. ಹಾಗಾಗಿ ಈ ದುರ್ಮಾಂಸಗಳನ್ನ ಆಪರೇಷನ್ ಮಾಡಿ ತೆಗ್ಸಿದ ನಂತರ ಡಾಕ್ಟರ್ಸ್ ನಿಮ್ಗೆ ಇದು ಮತ್ತೆ ಬರ್ದಲೇ ಇರ್ಲಿ ಅಂತ ಹೇಳಿ ಪ್ರಿಕಾಷನರಿ ಆಗಿ ಒಂದಷ್ಟು ಟ್ರೀಟ್ಮೆಂಟ್ ಹೇಳಿರ್ತಾರೆ. ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮತ್ತೆ ಈ ದುರ್ಮಾಂಸಗಳು ಬರ್ದಲೇ ಇರೋ ರೀತಿ ನೋಡ್ಕೋಬಹುದು. ಅದನ್ನ ಬಿಟ್ಟು ದುರ್ಮಾಂಸಗಳು ಹೇಗಿದ್ರೂ ಮತ್ತೆ ವಾಪಸ್ ಬರುತ್ತೆ. ಅದ್ರ ಬದಲು ಡಾಕ್ಟರ್‌ನ ಕನ್ಸಲ್ಟ್ ಮಾಡೋದೇ ಬೇಡ ಅಂತ ಹೆದರ್ಕೊಂಡು ದಯವಿಟ್ಟು ಮನೇಲಿ ಕೂತ್ಕೊಳ್ಳಿ. ಧನ್ಯವಾದಗಳು.